Dear students, very good morning to all. Today I will be working out one more problem from the chapter Rectification of Errors. This question is from Mangalore University question paper 2018. First of all, let us look at the problem. Problem ಹೇಗಿದೆ ಅಂತ ನೋಡುವ. ಈ ಪ್ರಾಬ್ಲಮ್ ಅಂದ್ರೆ 12 ಮಾರ್ಕ್ಸ್ ಪ್ರಾಬ್ಲಮ್ ಇದು. ಈ 12 ಮಾರ್ಕ್ಸ್ ಪ್ರಾಬ್ಲಮ್ ಹೀಗಿದೆ. The trial balance of Mr. Anand did not agree and difference is transferred to suspense account. ಅಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಿದ್ದಾರೆ ಯಾರು? ಆನಂದ್. ಮಿಸ್ಟರ್ ಆನಂದ್ ಎಂಬವರು ಟ್ರಯಲ್ ಬ್ಯಾಲೆನ್ಸ್ ಅನ್ನು ಪ್ರಿಪೇರ್ ಮಾಡಿದ್ದಾರೆ. ಆದ್ರೆ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗ್ತಾ ಇಲ್ಲ, ಆ ಡಿಫರೆನ್ಸ್ ಬರ್ತದೆ. ಅದನ್ನ ಏನ್ ಮಾಡಿದ್ದಾರೆ? ಸಸ್ಪೆನ್ಸ್ ಅಕೌಂಟ್ ಅಲ್ಲಿ ಕೊಂಡೋಗಿ ಇಟ್ಟಿದ್ದಾರೆ. ಅಕೌಂಟ್ ಸಸ್ಪೆನ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಟ್ರಯಲ್ ಬ್ಯಾಲೆನ್ಸ್ ಅನ್ನು ಟ್ಯಾಲಿ ಮಾಡಿ ಬಿಟ್ಟಿದ್ದಾರೆ. ಈಗ ಏನೆಲ್ಲ ಎರರ್ಸ್ ಇದೆ ಅದನ್ನೆಲ್ಲವನ್ನ ಸಸ್ಪೆನ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಯಾವಾಗ ಅಂದ್ರೆ ಎರರ್ ಯಾವ್ದಂತ ನೋಡ್ಬೇಕು. ಇಲ್ಲಿ ಪಟ್ಟಿ 7 ಐಟಮ್ಸ್ ಕೊಟ್ಟಿದ್ದಾರೆ, ಸರಿ ಗಮನಿಸಿ ಪಾಯಿಂಟ್ ಅನ್ನ. ಫಸ್ಟ್ ಗೆ ನೀವು ನೋಡ್ಬೇಕಾದದ್ದು ಇಲ್ಲಿ ಈಗ ಕೊಟ್ಟಂತ ನಾನು ಹೇಳಿದ ಎಕ್ಸ್ಪ್ಲನೇಷನ್ ಮಾಡಿದೆಲ್ಲ ಸಸ್ಪೆನ್ಸ್ ಅಕೌಂಟ್ ಮಾಡಿದ್ದಾರೆ ಇಲ್ವಾ ಎಂಬುದನ್ನು ಗಮನಿಸಬೇಕು. ಸೊ ಇಲ್ಲಿ ಸಸ್ಪೆನ್ಸ್ ಅಕೌಂಟ್ ಮಾಡಿದ್ದಾರೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಸಸ್ಪೆನ್ಸ್ ಅಕೌಂಟ್ ಮಾಡಿದ್ದೆ ಆದ್ರೆ ಅಲ್ಲಿ ಇರುವಂತ ಎರರ್ ಗಳನ್ನ ಚೆಕ್ ಮಾಡ್ಬೇಕು. ಇಸ್ ಇಟ್ ಒನ್ ಸೈಡೆಡ್ ಎರರ್ ಆರ್ ಟೂ ಸೈಡೆಡ್ ಎರರ್? ಅದು ಒನ್ ಸೈಡೆಡ್ ಎರರ್ ಅಥವಾ ಟೂ ಸೈಡೆಡ್ ಎರರ್ ಎಂಬುದನ್ನು ಗಮನಿಸಬೇಕು. ಎಲ್ಲಾದ್ರೂ ಅದು ಒನ್ ಸೈಡೆಡ್ ಎರರ್ ಆದ್ರೆ ಒನ್ ಸೈಡ್ ಅಲ್ಲಿ ಎರರ್ ಅನ್ನ ಸರಿ ಮಾಡಿದ್ರೆ ಕರೆಕ್ಟ್ ರೆಕ್ಟಿಫೈಯಿಂಗ್ ಎಂಟ್ರಿ ಮಾಡಿದ್ರೆ, ಇನ್ನೊಂದಕ್ಕೆ ಡೆಬಿಟೆಡ್ ಫಾರ್ ಎಕ್ಸಾಂಪಲ್ ರೆಕ್ಟಿಫೈಯಿಂಗ್ ಎಂಟ್ರಿ ಮಾಡಿದ್ವಿ, ಆಗ ಕ್ರೆಡಿಟ್ ಅಲ್ಲಿ ಸಸ್ಪೆನ್ಸ್ ಅಕೌಂಟ್ ಬರುತ್ತೆ. ಕ್ರೆಡಿಟ್ ಅಲ್ಲಿ ರೆಕ್ಟಿಫೈಯಿಂಗ್ ಎಂಟ್ರಿ ಆದ್ರೆ ಡೆಬಿಟ್ ಅಲ್ಲಿ ಸಸ್ಪೆನ್ಸ್ ಅಕೌಂಟ್ ಬರುತ್ತೆ ಒನ್ ಸೈಡೆಡ್ ಎರರ್ ಗೆ. ಕ್ಲಿಯರ್ ಆಯ್ತಲ್ವಾ? ಅದಲ್ಲ, ಟೂ ಸೈಡೆಡ್ ಎರರ್ ಆದ್ರೆ ಡೆಬಿಟ್ ಅಲ್ಲೂ ಕ್ರೆಡಿಟ್ ಅಲ್ಲೂ ಒಂದೇ ರೀತಿ ಈಕ್ವಲ್ ಅಮೌಂಟ್ ನ ಎರರ್ ಬಂದಿದ್ರೆ ಆಗ ಡೆಬಿಟ್ ಟು ಕ್ರೆಡಿಟ್ ರೆಕ್ಟಿಫೈ ಎಂಟ್ರಿ ಮಾಡಬೇಕು. ಡೆಬಿಟ್ ಅಲ್ಲೂ ಕ್ರೆಡಿಟ್ ಅಲ್ಲೂ ರೆಕ್ಟಿಫೈಯಿಂಗ್ ಎಂಟ್ರಿ ಮಾಡಿ ಅಮೌಂಟ್ ಅನ್ನ ಎಂಟ್ರಿ ಮಾಡಿ ಬಿಡ್ಬೇಕಷ್ಟೇ. ಅಲ್ಲಿ ಮತ್ತೆ ಏನು ಬರುವುದಿಲ್ಲ ಅಂದ್ರೆ ಸಸ್ಪೆನ್ಸ್ ಅಕೌಂಟ್ ಬರುವುದಿಲ್ಲ. ಇಲ್ಲಿ ಕೆಲವು ಕಡೆ ಸಸ್ಪೆನ್ಸ್ ಅಕೌಂಟ್ ಬರುತ್ತೆ, ಕೆಲವು ಕಡೆ ಬರುವುದಿಲ್ಲ. ನೋಡಿ, ಲೇಟರ್ ದ ಫಾಲೋವಿಂಗ್ ಎರರ್ಸ್ ವರ್ ಡಿಟೆಕ್ಟೆಡ್. ಸೇಲ್ ಆಫ್ ₹300 ವಾಸ್ ಪಾಸ್ಡ್ ಥ್ರೂ ಪರ್ಚೇಸ್ ಬುಕ್. ಸೇಲ್ಸ್ ಅನ್ನು ಪರ್ಚೇಸ್ ಅಂತ ಎಂಟ್ರಿ ಮಾಡಿದ್ದಾರೆ, ಪರ್ಚೇಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಿದ್ದಾರೆ. ಪರ್ಚೇಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಿಬಿಟ್ರೆ ಅದು ಟೂ ಸೈಡೆಡ್ ಎರರ್. ಯಾಕಂದ್ರೆ ಪರ್ಚೇಸ್ ಬುಕ್ ಇಂದ ಪರ್ಚೇಸ್ ಅಕೌಂಟಿಗೆ ಹೋಗ್ತದೆ, ಅಲ್ಲಿ ತಪ್ಪಾಗ್ತದೆ. ಪರ್ಚೇಸ್ ಬುಕ್ ಇಂದ ಕ್ರೆಡಿಟರ್ಸ್ ಅಕೌಂಟಿಗೆ ಹೋಗ್ತದೆ, ಯಾರಿಂದ ಪರ್ಚೇಸ್ ಮಾಡಿದ್ದೀರಿ ಕ್ರೆಡಿಟ್ ಅಲ್ಲಿ ಅವರ ಅಕೌಂಟಿಗೆ ಹೋಗ್ತದೆ, ಅಲ್ಲಿಯೂ ತಪ್ಪಾಗ್ತದೆ ಅಲ್ವಾ? ಎರಡು ಕಡೆ ತಪ್ಪಾಗ್ತದೆ. ಹಾಗಾಗಿ ಟೂ ಸೈಡೆಡ್ ಎರರ್. ಅದನ್ನು ಹೇಗೆ ಎಂಟ್ರಿ ಮಾಡೋದು ನೋಡಿ. The discount allowed ₹46 was posted to the credit of discount account as ₹64. ಅಂದ್ರೆ ಡಿಸ್ಕೌಂಟ್ ಅಲೌಡ್ ಇದು 46, ಅದನ್ನು ಅಲೌಡ್ ಅನ್ನು ಏನ್ ಮಾಡಿದರೆ ಕ್ರೆಡಿಟ್ ಮಾಡಿದ್ದಾರೆ ಡಿಸ್ಕೌಂಟ್ ಅಕೌಂಟಿಗೆ. ನಿಜವಾಗಿ ಡಿಸ್ಕೌಂಟ್ ಅಲೌಡ್ ಎಂಬುದು ಒಂದು ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಅನ್ನು ಯಾವಾಗಲೂ ಡೆಬಿಟ್ ಮಾಡಬೇಕು. ಇಲ್ಲಿ ಇವರು ಏನ್ ಮಾಡಿದ್ದಾರೆ? ಎಕ್ಸ್ಪೆನ್ಸ್ ಅನ್ನು ಡೆಬಿಟ್ ಮಾಡುವ ಬದಲು ಕ್ರೆಡಿಟ್ ಮಾಡಿದ್ದಾರೆ. ಅದು ಇಲ್ಲಿ ಮಾಡಿದಂತ ತಪ್ಪು. ಅರ್ಥ ಆಯ್ತಲ್ವಾ? ಹಾಗಾಗಿ ಎಕ್ಸ್ಪೆನ್ಸ್ ಡೆಬಿಟ್ ನ ಬದಲು ಕ್ರೆಡಿಟ್ ಆಗಿದೆ. ಅಮೌಂಟ್ ಡಿಫರೆನ್ಸ್ ಆಗಿದೆ, ಅಮೌಂಟ್ ತಪ್ಪಿದೆ. ಅಂತೂ ಇದು ಟೂ ಸೈಡೆಡ್ ಎರರ್. ಅಮೌಂಟ್ ತಪ್ಪಿದ ಕಾರಣ ಟೂ ಸೈಡೆಡ್ ಎರರ್ ಆಗ್ಬೇಕು. ಅದನ್ನು ನಾನು ಮತ್ತೆ ಹೇಗೆ ಎಂಟ್ರಿ ಮಾಡಿ ಹೇಳ್ತೀನಿ. ನೆಕ್ಸ್ಟ್, ವೇಜಸ್ ಪೇಡ್ ಆನ್ ಇನ್ಸ್ಟಾಲೇಷನ್ ಆಫ್ ಮೆಷಿನ್ ಈಸ್ ಪೋಸ್ಟೆಡ್ ಟು ದ ರಿಪೇರ್ಸ್ ಅಕೌಂಟ್ ಆಸ್ 69 ಇನ್ಸ್ಟೆಡ್ ಆಫ್ 96. ಇಲ್ಲಿ ಏನಾಗಿದೆ? ವೇಜಸ್ ಪೇಡ್ ಆನ್ ಇನ್ಸ್ಟಾಲೇಷನ್ ಆಫ್ ಮೆಷಿನ್ ಅಂತ ಕೊಟ್ಟಿದ್ದಾರೆ. ವೇಜಸ್ ಪೇಡ್ ಆನ್ ಇನ್ಸ್ಟಾಲೇಷನ್ ಆಫ್ ದ ಮೆಷಿನ್ ಈಸ್ ಪೋಸ್ಟೆಡ್ ಟು ರಿಪೇರ್ ಅಕೌಂಟ್. ಇಲ್ಲಿ ವೇಜಸ್ ಪೇಡ್ ಆನ್ ಇನ್ಸ್ಟಾಲೇಷನ್ ಆಫ್ ಮೆಷಿನ್ ಎಂಬುದು ಅದು ಮೆಷಿನರಿ ಅಕೌಂಟಿಗೆ ಅದು ಹೋಗ್ಬೇಕು. ಅದನ್ನ ಮೆಷಿನರಿ ಅಕೌಂಟಿಗೆ ಎಂಟ್ರಿ ಮಾಡುವ ಬದಲು ಇವರೇನ್ ಮಾಡಿದ್ದಾರೆ? ರಿಪೇರ್ಸ್ ಅಕೌಂಟಿಗೆ ಎಂಟ್ರಿ ಮಾಡಿದ್ದಾರೆ. ಅದು ಇನ್ನೊಂದು ತಪ್ಪು, ಅಲ್ಲೊಂದು ತಪ್ಪಾಗಿದೆ. ಮತ್ತೆ ಅಮೌಂಟ್ ಆಗಿ 69 ನ ಬದಲು 96 ಮಾಡಿದ್ದಾರೆ. ಅರ್ಥ ಆಯ್ತಲ್ವಾ? 69 ಅಂತ ಎಂಟ್ರಿ ಮಾಡುವ ಬದಲು 96 ಅಂತ ಎಂಟ್ರಿ ಮಾಡಿದ್ದಾರೆ, ಅಲ್ಲಿಯೂ ತಪ್ಪಾಗಿದೆ. ಹಾಗಾಗಿ ಇದಕ್ಕೂ ಎಂಟ್ರಿ ಮಾಡಬೇಕು. ಜರ್ನಲ್ ಎಂಟ್ರಿ ಏನಂತ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೇನೆ. ನಂತರ ನೋಡಿ, ನೆಕ್ಸ್ಟ್ ಇರುವುದು ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ paid on recovered ₹120. Bad debts recovered ₹120 alwa. Bad debts recovered ₹120
ವಾಸ್ ಇನ್ಕ್ಲೂಡೆಡ್ ಇನ್ ದ ಲಿಸ್ಟ್ ಆಫ್ ದ ಕ್ರೆಡಿಟರ್ಸ್. ಇಲ್ಲಿ ಏನಾಗಿದೆ ಅಂದ್ರೆ ಬ್ಯಾಡ್ ಡೆಟ್ಸ್ ಕೊಟ್ಟಿದ್ದಾರೆ, ಅದನ್ನ ಯಾವ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ ಅಂದ್ರೆ ಅದನ್ನ ಕ್ರೆಡಿಟರ್ಸ್ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅನ್ನ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಕೌಂಟಿಗೆ ಹಾಕಬೇಕು. ಇವರು ಲಿಸ್ಟ್ ಆಫ್ ದ ಕ್ರೆಡಿಟರ್ಸ್ ನ ಲಿಸ್ಟಿಗೆ ಹಾಕಿ ಬಿಟ್ಟಿದ್ದಾರೆ, ಅದು ಇನ್ನೊಂದು ತಪ್ಪು. ಅದನ್ನ ಎಂಟ್ರಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಇರುವುದೇನೆಂದ್ರೆ bills drawn for ₹800 was passed through the bills payable book. Bills drawn ಅಂದ್ರೆ bills receivable. ಅವರು bills receivable ಅಂತ ಎಂಟ್ರಿ ಮಾಡೋ ಬದಲು bills payable ಅಂತ ಎಂಟ್ರಿ ಮಾಡಿದ್ದಾರೆ, ಅದು ಇನ್ನೊಂದು ತಪ್ಪು. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಅದನ್ನು ಎಂಟ್ರಿ ಮಾಡ್ಬೇಕು. ಇದು 2 ಸೈಡೆಡ್ ಎರರ್ ಆಗ್ತದೆ, 1 ಸೈಡೆಡ್ ಅಲ್ಲ. 2, 3 ಮಾತ್ರ 1 ಸೈಡೆಡ್ ಎರರ್ ಇದೆ ಇಲ್ಲಿ, ಬೇರೆಲ್ಲ 2 ಸೈಡೆಡ್ ಎರರ್. ಓಕೆ, ನೆಕ್ಸ್ಟ್ ನೋಡುವ. ನೆಕ್ಸ್ಟ್ ಏನಂದ್ರೆ an item of ₹156 was posted as 165 in sales account. 156 ನ ಬದಲು 165 ಮಾಡಿ ₹9 ಹೆಚ್ಚು ಮಾಡಿದ್ದಾರೆ. ಡೆಬಿಟ್ ಅಲ್ಲೂ ಕ್ರೆಡಿಟ್ ಅಲ್ಲೂ ಹೆಚ್ಚಾಗ್ತದಲ್ವಾ, ಹಾಗಾಗಿ ಅದು ಸಹ ಎಂಟ್ರಿ ಮಾಡ್ಬೇಕು. ಅದನ್ನು ನಾವು ರೆಕಾರ್ಡ್ ಮಾಡುವ. ಓಕೆ, ಅದು ₹9 ಡಿಫರೆನ್ಸ್, ಅದು 1 ಸೈಡೆಡ್ ಎರರ್. 1 side error. Okay, right. Next, repairs to motor van ₹500 were debited to motor van account. ಏನ್ ಮಾಡಿದ್ದಾರೆ, ಮೋಟಾರ್ ವ್ಯಾನ್ ಅಕೌಂಟಿಗೆ ಎಂಟ್ರಿ ಮಾಡಿ. ರಿಪೇರ್ಸ್ ಟು ಮೋಟಾರ್ ವ್ಯಾನ್ ಅನ್ನ ರಿಪೇರ್ಸ್ ಅಕೌಂಟಿಗೆ ಹಾಕ್ಬೇಕು. ರಿಪೇರ್ ದೈನಂದಿನ ಆಗ್ತಾ ಇರ್ತದೆ, ಏನಾದ್ರು ಒಂದು ಸ್ವಲ್ಪ ಏನಾದ್ರು ಡ್ಯಾಮೇಜ್ ಆಗಿಬಿಟ್ರೆ, ಏನಾದ್ರು ಸಮಸ್ಯೆ ವೆಹಿಕಲ್ಗೆ ಆದ್ರೆ ರಿಪೇರ್ ಮಾಡ್ತಾ ಇರ್ತೇವೆ. ಅದು ಮತ್ತೆ ಇನ್ನು 1 ವರ್ಷದಲ್ಲಿ ಇನ್ನೊಮ್ಮೆ ರಿಪೇರ್ ಬರುವುದಿಲ್ಲ. ಹಾಗಾಗಿ ಅದು ಫಿಕ್ಸ್ಡ್ ಐಟಮ್ ಅಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲ, ಅದು ರೆವಿನ್ಯೂ ಎಕ್ಸ್ಪೆಂಡಿಚರ್. ಹಾಗಾಗಿ ಅದನ್ನ ರಿಪೇರ್ಸ್ ಅಕೌಂಟಿಗೆ ಹಾಕ್ಬೇಕು. ಇವರು ಏನ್ ಮಾಡಿದ್ರೆ ಮೋಟಾರ್ ವ್ಯಾನ್ ಅಕೌಂಟಿಗೆ ಹಾಕಿದ್ದಾರೆ. ಅದು 2 ಸೈಡೆಡ್ ಎರರ್, 2 ಸೈಡ್ ಅಲ್ಲೂ ಡಿಫರೆನ್ಸ್ ಸಮಸ್ಯೆ ಆಗಿದೆ. ಹಾಗಾಗಿ ಅದನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಜರ್ನಲ್ ಎಂಟ್ರಿ ಪಾಸ್ ಮಾಡಿ ಮತ್ತೆ ಅದನ್ನು ಕರೆಕ್ಷನ್ ಮಾಡಬೇಕು, ರೆಕ್ಟಿಫೈ ಮಾಡಬೇಕು. ನೋಡಿ, ಇಲ್ಲಿ ರೆಕ್ಟಿಫೈ ದ ಅಬೋ ಎರರ್ಸ್ ಬೈ ಪಾಸಿಂಗ್ ಜರ್ನಲ್ ಎಂಟ್ರೀಸ್ ಅಂಡ್ ಪ್ರಿಪೇರ್ ಸಸ್ಪೆನ್ಸ್ ಅಕೌಂಟ್. ರೆಕ್ಟಿಫಿಕೇಶನ್ ಎಂಟ್ರಿ 7 ಜರ್ನಲ್ ಎಂಟ್ರಿ ಮಾಡಬೇಕು, 7 ಐಟಮಿಗೆ. ಮತ್ತೆ ಇನ್ನೊಂದು ಸಸ್ಪೆನ್ಸ್ ಅಕೌಂಟ್ ಮಾಡಬೇಕು. ನೋಡುವ, ಒಂದೊಂದೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ, ಎಲ್ಲವನ್ನು ಒಟ್ಟಿಗೆ ಮಾಡುವುದಿಲ್ಲ. ಐ ವಿಲ್ ಎಕ್ಸ್ಪ್ಲೈನ್ ಇಟ್ 1 by 1. ಓಕೆ, ಈಗ ಫಸ್ಟ್ ಐಟಮ್ ಎಲ್ಲರೂ ಇದನ್ನ ಬರ್ತಕೊಳ್ಳಿ. ಫಸ್ಟಿಗೆ ನಾನು ಈಗ ಇಲ್ಲಿಗೆ ಸ್ಟಿಲ್ ಮಾಡಿ, ಮತ್ತೆ ನೀವು ಕ್ವಶನ್ ಅನ್ನು ಒಮ್ಮೆ ಬರ್ಕೊಳ್ಳಿ. ಬರೆದು ತಗೊಂಡ ನಂತರ ನನ್ನ ಎಕ್ಸ್ಪ್ಲನೇಷನ್ ಕೇಳಿ. ಕ್ಲಾಸ್ ರೂಮ್ ಅಲ್ಲಿ ಆದ್ರೆ ನೀವು ಬರೀವರೆಗೆ ನಾನು ಕಾಯ್ತಿರ್ತೇನೆ, ಇಲ್ಲಿ ಹಾಗೆ ಮಾಡ್ಲಿಕ್ಕೆ ಇಲ್ಲ. ಅಷ್ಟು ಟೈಮ್ ನಮಗೆ ವೇಟ್ ಮಾಡಿದ್ರೆ ಅಷ್ಟು ಏನಾಗ್ತದೆ, ವಿಡಿಯೋ ಲಾಂಗ್ ಆಗ್ತದೆ. ಹಾಗಾಗಿ ಯು ಕ್ಯಾನ್ ರೈಟ್ ಇಟ್, ಇದನ್ನು ಸ್ಟಿಲ್ ಮಾಡಿ ಬರೆದೆಲ್ಲ ರೆಡಿ ಮಾಡಿ. ನಂತರ ನೆಕ್ಸ್ಟ್ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತೇನೆ, ಅದನ್ನ ನೋಟ್ ಮಾಡ್ತಾ ಹೋಗಿ. ಓಕೆ, ಏನೇ ಡೌಟ್ ಬಂದು ಎಡೆಯಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ಬೋದು. ಓಕೆ, ಎನಿಹೌ ಇದು 2018 ಕ್ವಶನ್ ಪೇಪರಿನ ಕ್ವಶನ್ ನಂಬರ್ 10. ಇದು ಕ್ವಶನ್ ಬ್ಯಾಂಕ್ ಇದ್ರೆ ಅಲ್ಲಿಂದಲೂ ನೋಡ್ಬೋದು. ಓಕೆ, ನೋಡಿ, ಫಸ್ಟ್ ಒನ್ ಕ್ವಶನ್ ಬ್ಯಾಂಕ್ ಇಂದ ನಾನು ಎಕ್ಸ್ಪ್ಲೈನ್ ಮಾಡಿ ಹೋಗ್ತಾ ಇರ್ತೇನೆ. ಓಕೆ, 2018 ಅಲ್ವಾ, 2018 ಸರಿ. 1 minute. ಕ್ಲಿಯರ್ ಆಯ್ತಲ್ಲ? ಓಕೆ, ನೋಡಿ, ಫಸ್ಟ್ ಎಂಟ್ರಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತದೆ. ಸ್ವಲ್ಪ ಈ ಚಾಪ್ಟರ್ ಅಲ್ಲಿ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ತದೆ, ಯಾಕಂದ್ರೆ ನಿಮಗೆ ಇಲ್ಲದ್ರೆ ಕ್ಲಾಸ್ ರೂಮ್ ಅಲ್ಲಿ ಆದ್ರೆ ಇದು 1 ಗಂಟೆ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕು ನಿಮಗೆ. ಕೆಲವು 1 ಗಂಟೆಯಲ್ಲಿ ಮುಗಿದಿಲ್ಲ. ಅಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡದಿದ್ರೆ ನಿಮಗೆ ಅರ್ಥ ಆಗಲ್ಲ. ಓಕೆ, ಫಸ್ಟ್ಗೆ ನೋಡಿ, ಫಸ್ಟ್ ಐಟಮ್ ನೋಡಿ, ಸೇಲ್ಸ್ ಆಫ್ ₹300 ವಾಸ್ ಪಾಸ್ಡ್ ಥ್ರೂ ಪರ್ಚೇಸಸ್ ಬುಕ್. ಇದನ್ನೊಮ್ಮೆ ನೀವು ಅನಲೈಸ್ ಮಾಡಿ. ಜಸ್ಟ್ ಒಂದು 20 ಸೆಕೆಂಡ್ ಕೊಡ್ತೇನೆ, ಅದನ್ನ ನೀವು ಒಮ್ಮೆ ಸ್ಟಡಿ ಮಾಡಿ ಏನಂತ ನೋಡಿ.
ಓಕೆ ಅಲ್ಲ? ಏನಾಗಿದೆ, ಸೇಲ್ಸ್ ಅನ್ನು ಯಾವ ಬುಕ್ ಅಲ್ಲಿ ಬರೆದಿದ್ದಾರೆ, ಪರ್ಚೇಸ್ ಬುಕ್ ಅಲ್ಲಿ ಬರೆದಿದ್ದಾರೆ. ಈಗ ನಿಮಗೆ ಇದನ್ನು ಎಂಟ್ರಿ ಮಾಡಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೇನೆ. ಇಲ್ಲಿದು ವರ್ಕಿಂಗ್ ನೋಟ್, ಇದು ಬೇರೆ ಬರಿಬೇಕು. ನನಗೆ ಇಲ್ಲಿ ವರ್ಕಿಂಗ್ ನೋಟ್ ಅಂತ ಇನ್ನೊಂದು ಬ್ಲಾಕ್ ಬೋರ್ಡ್ ತರ್ಲಿಕ್ಕೆ ಆಗಲ್ಲ, ಇನ್ನೊಂದು ಸ್ಕ್ರೀನ್ ತರ್ಲಿಕ್ಕೆ ಆಗಲ್ಲ. ಅಲ್ಲಿ ಸ್ಪೇಸ್ ಇರುವಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ನೋಡಿ, ಸೇಲ್ಸ್ ಅಲ್ವಾ? ಸೇಲ್ಸ್ ಗೆ ಏನ್ ಎಂಟ್ರಿ? ಸೇಲ್ಸ್ ಆದ್ರೆ ಏನ್ ಎಂಟ್ರಿ ಮಾಡಬೇಕು? ಕರೆಕ್ಟ್ ಎಂಟ್ರಿ ಏನು ಸೇಲ್ಸ್ಗೆ? ಕರೆಕ್ಟ್ ಎಂಟ್ರಿ ಏನಂತ ಹೇಳಿದ್ರೆ, ಸೇಲ್ಸ್ ಅಂತ ಹೇಳುವಾಗ ಎಂಟ್ರಿ ಹೀಗೆ ಬರ್ತದೆ. ಸೇಲ್ಸ್ ಆಗುವಾಗ ಸೇಲ್ಸ್ ಯಾವಾಗಲೂ ಕ್ರೆಡಿಟ್ ಆಗಿರ್ತದೆ. ಕ್ಲಿಯರ್ ಅಲ್ವಾ? ಹಾಗಾಗಿ ಡೆಟಾರ್ಸ್ ಅಕೌಂಟ್, ಡೆಟಾರ್ಸ್ ಅಕೌಂಟ್, ಡೆಟಾರ್ ಟು ಸೇಲ್ಸ್ ಅಕೌಂಟ್, ಇದು ನಿಜವಾಗಿ ಇಲ್ಲಿರುವಂತ ಎಂಟ್ರಿ ಅಲ್ವಾ? ಇದು ಹೀಗೆ ಎಂಟ್ರಿ ಬರ್ತದೆ, ಇದು ಕರೆಕ್ಟ್ ಎಂಟ್ರಿ. ಆದ್ರೆ ಅವರು ಏನ್ ಮಾಡಿದ್ದಾರೆ ನೋಡುವ, ಎಂಟ್ರಿ ಏನ್ ಮಾಡಿದ್ದಾರೆ, ರಾಂಗ್ ಎಂಟ್ರಿ ಏನಂತ ನೋಡುವ. ರಾಂಗ್ ಎಂಟ್ರಿ, ಇದನ್ನು ಎರಡನ್ನು ಕರೆಕ್ಟ್ ಈಗ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ರಾಂಗ್ ಎಂಟ್ರಿ ಏನು? ವಾಸ್ ಪಾಸ್ಡ್ ಥ್ರೂ ಪರ್ಚೇಸ್ ಬುಕ್. ಪರ್ಚೇಸ್ ಬುಕ್ ಅಲ್ಲಿ ಎಂಟ್ರಿ ಮಾಡಿದ್ದಾರೆ. ಪರ್ಚೇಸ್ ಅಕೌಂಟ್ ಯಾವಾಗಲೂ ಡೆಬಿಟ್ ಆಗುತ್ತೆ. ಪರ್ಚೇಸ್ ಅಕೌಂಟ್ ಏನಾಗುತ್ತೆ, ಯಾವಾಗಲೂ ಡೆಬಿಟ್ ಆಗುತ್ತೆ. ಪರ್ಚೇಸ್ ಅಕೌಂಟ್ ಡೆಬಿಟ್ ಆದ್ರೆ ಯಾರಿಂದ ನೀವು ಪರ್ಚೇಸ್ ಮಾಡ್ತೀರೋ ಅವರು ಏನಾಗಿರ್ತಾರೆ, ಕ್ರೆಡಿಟರ್ ಆಗಿರ್ತಾರೆ. ಅವರನ್ನು ನಾವು ಕ್ರೆಡಿಟ್ ಮಾಡಬೇಕು. ಕ್ರೆಡಿಟರ್ಸ್ ಅಕೌಂಟ್. ಕ್ಲಿಯರ್ ಅಲ್ವಾ? ಸಿ, ದಿಸ್ ಇಸ್ ಹೌ ವಿ ಹ್ಯಾವ್ ಟು ವರ್ಕ್ ಔಟ್. ನೋಡಿ, ಇಲ್ಲಿ ಈಗ ಕರೆಕ್ಟ್ ಎಂಟ್ರಿ ಯಾವುದು, ರಾಂಗ್ ಎಂಟ್ರಿ ಯಾವುದು ಅಂತ ಕೊಟ್ಟೆ. ಫಸ್ಟಿಗೆ ನಾವು ಕರೆಕ್ಟ್ ಎಂಟ್ರಿಯನ್ನ ಮಾಡಬೇಕು. ನೋಡಿ, ಕ್ರೆಡಿಟರ್ಸ್ ಡೆಟಾರ್ಸ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್, ಇದನ್ನ ನಾವು ಮಾಡಬೇಕು. ಹೇಗೆ ಮಾಡೋದು? ಡೆಟಾರ್ಸ್ ಅಕೌಂಟ್ ಡೆಬಿಟ್ ಮಾಡಿ, ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಮಾಡಿ. ಮುಗೀತಲ್ಲ? ಸರಿ. ಇನ್ನು ರಾಂಗ್ ಎಂಟ್ರಿ ಏನಾಗಿದೆ, ಪರ್ಚೇಸ್ ಅಕೌಂಟ್ ಡೆಬಿಟ್ ಆಗಿದೆ ನೋಡಿ ಅಲ್ವಾ? ಪರ್ಚೇಸ್ ಅಕೌಂಟ್ ಏನಾಗಿದೆ, ಇದು ಸಮಸ್ಯೆ. ಪರ್ಚೇಸ್ ಅಕೌಂಟ್ ಇಲ್ಲಿ ಡೆಬಿಟ್ ಆಗಿದೆ ನೋಡಿ. ಇದನ್ನು ನಾವು ಮಾಡಿದೇವಲ್ಲ, ಡೆಟಾರ್ಸ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಇಲ್ಲಿ ಎಂಟ್ರಿ ಆಯಿತು. ಮತ್ತೆ ರಾಂಗ್ ಎಂಟ್ರಿ, ಪರ್ಚೇಸ್ ಅಕೌಂಟ್ ಡೆಬಿಟ್ ಆಗಿದೆ, ಅದನ್ನ ಕ್ರೆಡಿಟ್ ಮಾಡಬೇಕು, ರೆಕ್ಟಿಫೈ ಮಾಡಲಿಕ್ಕೆ. ಕ್ರೆಡಿಟರ್ಸ್ ಅಕೌಂಟ್ ರಾಂಗ್ ಕ್ರೆಡಿಟ್ ಆಗಿದೆ, ಅದನ್ನ ಡೆಬಿಟ್ ಮಾಡಬೇಕು. ಕ್ಲಿಯರ್ ಆಯ್ತು ಈಗ, ವೆರಿ ಲುಸಿಡ್ ಕ್ಲಿಯರ್, ಕ್ಲಿಯರ್ ಆಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಏನಾದರೂ ಡೌಟ್ ಇದ್ರೆ ಮತ್ತೆ ಕೇಳಿ. ಓಕೆ, ನಾನು ಈಗ ಇದನ್ನೆಲ್ಲ ಕ್ಲಿಯರ್ ಮಾಡಿ ನೆಕ್ಸ್ಟಿಗೆ ಹೋಗ್ತೇನೆ. ನಿಮಗೆ ಮತ್ತೆ ಮತ್ತೆ ಕೇಳ್ಬಹುದು ವಾಯ್ಸ್. ಓಕೆ, anyhow, next second one. I will move to the second one. Yes, ಸರಿ ಗಮನಿಸಿ. ಸೆಕೆಂಡ್ ಒನ್ ಪ್ರಾಬ್ಲಮ್ ನೋಡಿ. ಡಿಸ್ಕೌಂಟ್ allowed ₹46 was posted to the credit of discount account as 64. ಇಲ್ಲಿ ಏನಾಗಿದೆ ಅಂದ್ರೆ ಡಿಸ್ಕೌಂಟ್ ಅಲೌಡ್ ಅಂತ ಹೇಳುವಾಗ ಅದು ಏನಾಗ್ಬೇಕಂತ ಹೇಳಿದ್ರೆ, ಡಿಸ್ಕೌಂಟ್ ಅಕೌಂಟ್ ಅಲೌಡ್ ಆದ್ರೆ ಡೆಬಿಟ್ ಆಗ್ಬೇಕು. ಅರ್ಥ ಆಯ್ತಲ್ವಾ? ಡೆಬಿಟ್ ಆಗ್ಬೇಕು. ಆದ್ರೆ ಇವರೇನ್ ಮಾಡಿದ್ದಾರೆ, ಡೆಬಿಟ್ ಮಾಡಲಿಲ್ಲ. ಇದರ ಬದಲು ಏನ್ ಮಾಡಿದ್ದಾರೆ ಅಂದ್ರೆ ₹46 ಅಲ್ಲಿ ಡೆಬಿಟ್, ಡಿಸ್ಕೌಂಟ್ ಅಲೌಡ್ ₹46 ಡೆಬಿಟ್ ಆಗ್ಬೇಕಿತ್ತು. ಅವರು ಅದರ ಬದಲು ಏನ್ ಮಾಡಿದ್ದಾರೆ ಅಂದ್ರೆ ವಾಸ್ ಪೋಸ್ಟೆಡ್ ಟು ದ ಕ್ರೆಡಿಟ್ ಆಫ್ ಡಿಸ್ಕೌಂಟ್ ಅಕೌಂಟ್. ಅವ್ರು ಏನ್ ಮಾಡಿದ್ದಾರೆ, ಡಿಸ್ಕೌಂಟ್ ಅಕೌಂಟ್ ಅನ್ನು ಡೆಬಿಟ್ ಮಾಡುವ ಬದಲು ಅವರು ಕ್ರೆಡಿಟ್ ಮಾಡಿದ್ದಾರೆ. ನೋಡಿ, ಡೆಬಿಟ್ ಮಾಡಬೇಕಿತ್ತು, ಅವ್ರು ಏನ್ ಮಾಡಿದ್ದಾರೆ, ಕ್ರೆಡಿಟ್ ಮಾಡಿದ್ದಾರೆ. ಎಷ್ಟು? ₹46 ಮಾಡುವ ಬದಲು ಎಷ್ಟು ಮಾಡಿದ್ದಾರೆ, ₹64 ಮಾಡಿದ್ದಾರೆ. ಅರ್ಥ ಆಯ್ತಾ? ಇದು ಕರೆಕ್ಟ್ ಎಂಟ್ರಿ, ಇದು ಕರೆಕ್ಟ್ ಎಂಟ್ರಿ, ಇದು ರಾಂಗ್ ಎಂಟ್ರಿ. ಕ್ಲಿಯರ್ ಆಯ್ತಲ್ವಾ? ಎಸ್. ಈಗ ಇದನ್ನು ಕರೆಕ್ಷನ್ ಮಾಡುದು ಹೇಗೆ ನೋಡುವ, ಅದು ನೋಡೋಣ. ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತೇನೆ.
ನೋಡಿ ಡಿಸ್ಕೌಂಟ್ ಅಕೌಂಟ್ ಕರೆಕ್ಟ್ ಎಂಟ್ರಿ ಏನು ಡೆಬಿಟ್ ಆಗ್ಬೇಕು, ಅದನ್ನ ನಾವು ಮಾಡುವ ಫಸ್ಟಿಗೆ. ಇಲ್ಲಿ ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ 46 rupees ಮಾಡಿರೋದು, ಕ್ಲಿಯರ್ ಅಲ್ವಾ? ಮತ್ತೆ ರಾಂಗ್ ಎಂಟ್ರಿ ಏನು ಡಿಸ್ಕೌಂಟ್ ಅಕೌಂಟ್ ಕ್ರೆಡಿಟ್ ಆಗಿದೆ, ಇದು ರಾಂಗ್ ಎಂಟ್ರಿ. ಇದನ್ನು ಹೇಗೆ ಸರಿ ಮಾಡೋದು? ರಾಂಗ್ ಡೆಬಿಟ್ ವಿಲ್ ಬಿ ರೆಕ್ಟಿಫೈಡ್ ಬೈ ಕ್ರೆಡಿಟಿಂಗ್, ಅದನ್ನ ಇಲ್ಲಿ ಕ್ರೆಡಿಟ್ ಮಾಡಿಕೊಂಡು ರೆಕ್ಟಿಫೈ ಮಾಡಿ. ಹೋಪ್ ಇಟ್ ಈಸ್ ವೆರಿ ಮಚ್ ಕ್ಲಿಯರ್. ಅದಕ್ಕೆ ನರೇಷನ್ ಬೇರೆ ಇರಿ, ನರೇಷನ್ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡುವ ಅಗತ್ಯ ಇಲ್ಲ. ಓಕೆ, ಹೋಪ್ ಇಟ್ ಈಸ್ ಕ್ಲಿಯರ್. ಈಗ 110 ಬರ್ತದೆ. ನೆಕ್ಸ್ಟ್ ಗೆ ಹೋಗುವ. ನೆಕ್ಸ್ಟ್ ನೋಡಿ, third one, wages paid on installation of machine is posted to the repairs account as 69 instead of 96. ಇಲ್ಲಿ ಏನಾಗಿದೆ ಅಂದ್ರೆ wages paid on installation of machine, ಇದನ್ನ ನಾವು ಏನ್ ಮಾಡ್ಬೇಕಂದ್ರೆ ಕರೆಕ್ಟ್ ಎಂಟ್ರಿ ಏನಂದ್ರೆ ಇದರಲ್ಲಿ ಸರಿ ಗಮನಿಸಿ. ಇಲ್ಲಿ ಕರೆಕ್ಟ್ ಎಂಟ್ರಿ ಹೇಗೆ ಬರ್ಬೇಕಂದ್ರೆ wages paid on installation of machine, ಅದು ಮೆಷಿನ್ ಅಕೌಂಟಿಗೆ ಏನಾಗ್ಬೇಕು? ಡೆಬಿಟ್ ಆಗ್ಬೇಕು. ಮೆಷಿನ್ ಅಕೌಂಟಿಗೆ ಡೆಬಿಟ್ ಆಗ್ಬೇಕು. ಎಷ್ಟು ಡೆಬಿಟ್ ಆಗ್ಬೇಕು? ₹96. ಸರಿ ಓದ್ಬೇಕು, ಅದನ್ನ ಆಗ ಅರ್ಥ ಆಗ್ತದೆ. 96 wages paid on installation of machine is posted to the repairs account as 69 instead of 96. ಮೆಷಿನರಿ ಅಕೌಂಟಿಗೆ 96 ಡೆಬಿಟ್ ಆಗ್ಬೇಕಿತ್ತು. ಅವರು ಅದರ ಬದಲು ಯಾವುದಕ್ಕೆ ಪೋಸ್ಟ್ ಮಾಡಿದ್ದಾರೆ? ಡೆಬಿಟ್ ಅಲ್ಲ, ಡೆಬಿಟೇ ಮಾಡಿದ್ದಾರೆ. ಯಾವ ಅಕೌಂಟಿಗೆ? ರಿಪೇರ್ಸ್ ಅಕೌಂಟಿಗೆ. ಯಾವುದು? ರಿಪೇರ್ಸ್ ಅಕೌಂಟಿಗೆ ಡೆಬಿಟ್ ಮಾಡಿದ್ದಾರೆ. ರೂಪೀಸ್ ಎಷ್ಟು ಡೆಬಿಟ್ ಮಾಡಿದ್ದಾರೆ? 96 ನ ಬದಲು 69 ರೂಪೀಸ್ ಡೆಬಿಟ್ ಮಾಡಿದ್ದಾರೆ. ಎಷ್ಟು ಕ್ಲಿಯರ್ ನೋಡಿ. ರಾಂಗ್ ಎಂಟ್ರಿ, ಕರೆಕ್ಟ್ ಎಂಟ್ರಿ ಸಿಕ್ಕಿ. ಈಗ ನೋಡುವ, ಈಗ ಇದನ್ನ ರೆಕ್ಟಿಫೈ ಮಾಡಿ ಬಿಡುವ ಅಲ್ವಾ? ಎಸ್. ಏನು ಫಸ್ಟಿಗೆ ಕರೆಕ್ಟ್ ಎಂಟ್ರಿ ಏನು? ಮೆಷಿನರಿ ಅಕೌಂಟ್ 96 ರೂಪೀಸ್ ಡೆಬಿಟ್ ಆಗ್ಬೇಕು. ಡೆಬಿಟ್ ಮಾಡಲಿಲ್ಲ, ನಾವು ಮಾಡುವ. ಇಲ್ಲಿ 96 ರೂಪೀಸ್ ಡೆಬಿಟ್ ಮಾಡಿದೆ. ಕ್ಲಿಯರ್ ಆಯ್ತಲ್ವಾ? ಮತ್ತೆ ರಾಂಗ್ ಎಂಟ್ರಿ ಏನು? ರಿಪೇರ್ಸ್ ಅಕೌಂಟ್ ಡೆಬಿಟ್ ಆಗಿದೆ. ರಾಂಗ್ ಡೆಬಿಟ್, ರಾಂಗ್ ನೋಡಿ, ರಾಂಗ್ ಡೆಬಿಟ್ ಮಾಡಿದ್ದು ತಪ್ಪು. ರಾಂಗ್ ಅಕೌಂಟ್ ಟು ರಿಪೇರ್ಸ್ ಅಕೌಂಟ್, ಅದು ತಪ್ಪು. ರಾಂಗ್ ಅಮೌಂಟ್ 96 ನ ಬದಲು 69 ಆಗಿದೆ. 3 ತಪ್ಪಿದೆ. ಅಕೌಂಟ್ ನೇಮ್ ತಪ್ಪಾಗಿದೆ, ಸೈಡ್ ಆಫ್ ದ ಅಕೌಂಟ್ ತಪ್ಪಾಗಿದೆ, ಲೆಡ್ಜರ್ ಸೈಡ್ ಆಫ್ ದ ಜರ್ನಲ್, ಅಮೌಂಟ್ ಆಫ್ ದ ಅಕೌಂಟ್ ತಪ್ಪಾಗಿದೆ. ಅದನ್ನು 3 ಸರಿ ಮಾಡುವ. ಈಗ ಡೆಬಿಟ್ ಯಾವ ಅಕೌಂಟ್ ಆಗಿದೆ? ರಿಪೇರ್ ಅಕೌಂಟ್ ಆಗಿದೆ. ಅದನ್ನ ಕ್ರೆಡಿಟ್ ಮಾಡಿದಾಗ ಅದು ಇಲ್ಲದಾಯಿತು. ಮತ್ತೆ ಅಮೌಂಟ್ ಎಷ್ಟು? 69, ಅದನ್ನ ಇಲ್ಲಿ ಬರೀ. ಸರಿ, ಇಲ್ಲಿ ಇನ್ನು 96 ಇಲ್ಲಿದೆ, ಇದು 69 ಇದೆ. ಡಿಫರೆನ್ಸ್ ಬಂತು 27 ರೂಪೀಸ್. ಆ ಡಿಫರೆನ್ಸ್ ಅನ್ನು ಏನ್ ಮಾಡುವ? ಸಸ್ಪೆನ್ಸ್ ಅಕೌಂಟಿಗೆ ಹಾಕುವ. ಕ್ಲಿಯರ್ ಆಯ್ತಲ್ವಾ? ಇದು ಸಸ್ಪೆನ್ಸ್ ಅಕೌಂಟ್ ಅವರು ಮಾಡಿದ ಕಾರಣ ನಾವು ಹಾಕುವ. ನೆಕ್ಸ್ಟ್ ಗೆ ಹೋಗುವ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಫೋರ್ತ್ ಒನ್, ಬ್ಯಾಡ್ ಡೆಟ್ಸ್ ರಿಕವರ್ಡ್ 120 ವಾಸ್ ಇನ್ಕ್ಲೂಡೆಡ್ ಇನ್ ದ ಲಿಸ್ಟ್ ಆಫ್ ದ ಕ್ರೆಡಿಟರ್ಸ್. ಇಲ್ಲಿ ಏನು ಕರೆಕ್ಟ್ ಎಂಟ್ರಿ? ನಿಜವಾಗಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತ ಬರುವಾಗ ಅದಕ್ಕೆ ಕರೆಕ್ಟ್ ಎಂಟ್ರಿ ಏನಂದ್ರೆ, ಕರೆಕ್ಟ್ ಎಂಟ್ರಿ ಏನಾಗಬೇಕಂದ್ರೆ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಕೌಂಟ್ ಶುಡ್ ಬಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕು. ಇದು ಕರೆಕ್ಟ್. ಇದನ್ನ ಏನ್ ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಆದ್ರೆ ಅವರು ಏನ್ ಮಾಡಿದ್ದಾರೆ? ಅವರು ಲಿಸ್ಟ್ ಆಫ್ ದ ಕ್ರೆಡಿಟರ್ ಅಲ್ಲಿ ಸೇರಿಸಿದ್ದಾರೆ. ಲಿಸ್ಟ್ ಆಫ್ ದ ಕ್ರೆಡಿಟರ್ ಅಲ್ಲಿ ಸೇರಿಸಿದ್ದಾರೆ ಅಂದ್ರೆ ಕ್ರೆಡಿಟರ್ಸ್ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಿದ್ದಾರೆ. ಕ್ರೆಡಿಟರ್ಸ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಿದ್ದಾರೆ. ಕ್ಲಿಯರ್ ಆಯ್ತಲ್ವಾ? ಎಸ್. ಈಗ ಸರಿ ಮಾಡುವ. ಈಗ ಸರಿ ನೋಡಿ, ಕರೆಕ್ಟ್ ಎಂಟ್ರಿ ಏನಾಗ್ಬೇಕು? ಬ್ಯಾಡ್ ಡೆಟ್ಸ್ ರಿಕವರ್ ಅಕೌಂಟ್ ಕ್ರೆಡಿಟ್ ಆಗ್ಬೇಕು. ನಾವಿಲ್ಲಿ ಕ್ರೆಡಿಟ್ ಮಾಡಿ ಬಿಡುವ 120. ಮುಗೀತಲ್ಲ? ರಾಂಗ್ ಎಂಟ್ರಿ ಏನು? ಕ್ರೆಡಿಟರ್ಸ್ ಅಕೌಂಟ್ ಕ್ರೆಡಿಟ್ ಆಗಿದೆ. ರಾಂಗ್ ಕ್ರೆಡಿಟ್, ರಾಂಗ್ ಅಕೌಂಟ್. ಅದನ್ನ ಏನ್ ಮಾಡುವ? ಡೆಬಿಟ್ ಮಾಡಿ ಬಿಡುವ ಕ್ರೆಡಿಟರ್ಸ್ ಅಕೌಂಟ್ ಅನ್ನು. ಆಗ ಅದು ಹೋಯ್ತು. ಅಲ್ಲಿಗೆ ಅದು ರೆಕ್ಟಿಫೈ ಆಯ್ತು. ಇಟ್ಸ್ ವೆರಿ ಸಿಂಪಲ್. ಆಯ್ತಲ್ವಾ?
Okay, hope you have understood. Now we will move to the next fifth journal entry. Fifth error ಗೆ ಹೋಗುವ. ಫಿಫ್ತ್ ಎರರ್ ಏನಂದ್ರೆ bills drawn for rupees 800 was passed through bills payable book. Bills drawn ಅಂದ್ರೆ bills receivable, ಅದು ಅರ್ಥ ಮಾಡ್ಬೇಕು ಫಸ್ಟ್ ಗೆ. Bills drawn means bills receivable. ಅದು ಕ್ಲಿಯರ್ ಆದ್ರೆ ಎಲ್ಲ ಗೊತ್ತಾಗುತ್ತೆ. ಈಗ ನೋಡಿ ಎಂಟ್ರಿ ನೋಡುವ, ಯಾವುದು ರಾಂಗ್ ಎಂಟ್ರಿ ಯಾವುದು ಕರೆಕ್ಟ್ ಎಂಟ್ರಿ ಅಂತ. ಓಕೆ, ಕರೆಕ್ಟ್ ಎಂಟ್ರಿ ಏನು? ಬಿಲ್ಸ್ ರಿಸೀವೇಬಲ್. ಏನಾಗ್ಬೇಕು ಎಂಟ್ರಿ? BR ಅಕೌಂಟ್. ಬಿಲ್ಸ್ ರಿಸೀವೇಬಲ್ ಅಂದ್ರೆ BR ಗೆ ಫುಲ್ ಫಾರ್ಮ್ ಬಿಲ್ಸ್ ರಿಸೀವೇಬಲ್. BR ಅಕೌಂಟ್ ಡೇಟಾ ಟು ಯಾವ ಅಕೌಂಟ್ ಆಗ್ಬೇಕು? ಬಿಲ್ಸ್ ರಿಸೀವೇಬಲ್ ನಮಗೆ ಬರೋದು ಡೆಟಾರ್ಸ್ ಇಂದ, ಅದು ನೆನಪಿಡಿ. ಅದೆಲ್ಲ ಒಂದಕ್ಕೊಂದು ಡಿಫರೆಂಟ್, ಒಂದಕ್ಕೊಂದು ಸಂಬಂಧ ಇದೆ. ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೆಟಾರ್ಸ್ ಅಕೌಂಟ್ ಹಾಗೆ ಬರಬೇಕು. ಆದ್ರೆ ಇವರು ಏನ್ ಮಾಡಿದ್ದಾರೆ, ಅದನ್ನ ಬಿಲ್ಸ್ ಪೇಯಬಲ್ ಬುಕ್ ಅಲ್ಲಿ ಬರೆದಿದ್ದಾರೆ. ಬಿಲ್ಸ್ ಪೇಯಬಲ್ ಬುಕ್ ಯಾರಿಗೆ? ಬಿಲ್ಸ್ ಪೇಯಬಲ್ ಯಾರಿಗೆ ಕೊಡುವುದಂದ್ರೆ ಕ್ರೆಡಿಟರ್ಸ್ಗೆ ಕೊಡುದು. ಅರ್ಥ ಇದಲ್ಲ? ಹಣ ಕೊಡುದು ಕ್ರೆಡಿಟರ್ಸ್ಗೆ ಅಲ್ವಾ? ಆ ಡೆಟಾರ್ಸ್ ಇಂದ ಹಣ ಬರ್ತದೆ, ಕ್ರೆಡಿಟರ್ಸ್ಗೆ ಹಣ ಕೊಡುದು. ಕ್ರೆಡಿಟರ್ಸ್ ಅಕೌಂಟ್ ಡೆಟಾರ್ ಟು ಬಿಲ್ಸ್ ಪೇಯಬಲ್ ಅಕೌಂಟ್. ಇದು ರಾಂಗ್ ಎಂಟ್ರಿ ಅವರು ಮಾಡಿದ್ರು. ಈಗ ನೋಡಿ, ಈಗ ನಾವು ಇದನ್ನು ಸರಿ ಮಾಡುವ. ನೋಡಿ, ಈಗ ಇದು ರಾಂಗ್ ಎಂಟ್ರಿ, ಇದು ರಾಂಗ್ ಎಂಟ್ರಿ, ಇದಲ್ಲ, ಇದು ರಾಂಗ್ ಎಂಟ್ರಿ ಅಲ್ವಾ? ಇದು ರಾಂಗ್ ಎಂಟ್ರಿ. ಹೋಗ್ಬೇಕಂತ ಹೇಳೋದು ಹೋಗುದಿಲ್ಲ. ಓಕೆ, ಇದು ಕರೆಕ್ಟ್ ಎಂಟ್ರಿ ಅಲ್ವಾ? ಈಗ ಕರೆಕ್ಟ್ ಎಂಟ್ರಿಯನ್ನು ಬರೆಯುವ. ಬಿಲ್ಸ್ ರಿಸೀವೇಬಲ್ ಟು ಡೆಟಾರ್ಸ್. ಇಲ್ಲಿ ನೋಡಿ, ಬಿಲ್ಸ್ ರಿಸೀವೇಬಲ್ ಡೆಬಿಟ್, ಡೆಟಾರ್ಸ್ ಕ್ರೆಡಿಟ್ ಆಯ್ತು, ಮುಗೀತಲ್ವಾ? ಕರೆಕ್ಟ್ ಎಂಟ್ರಿ ಮಾಡಿದವು. ರಾಂಗ್ ಎಂಟ್ರಿಯನ್ನು ಕರೆಕ್ಷನ್ ಮಾಡುವ. ರಾಂಗ್ ಎಂಟ್ರಿಯನ್ನು ಕರೆಕ್ಷನ್ ಮಾಡೋದಕ್ಕೆ ಡೆಬಿಟ್ ಅನ್ನು ಕ್ರೆಡಿಟ್ ಮಾಡುದು, ಕ್ರೆಡಿಟ್ ಅನ್ನು ಡೆಬಿಟ್ ಮಾಡುದು. ಇಲ್ಲಿ ಕ್ರೆಡಿಟರ್ಸ್ ಡೆಬಿಟ್ ಆಗಿದೆ, ಅದನ್ನ ಕ್ರೆಡಿಟ್ ಮಾಡುವ. ಕರೆಕ್ಷನ್ ಆಯಿತು. ಬಿಲ್ಸ್ ಪೇಯಬಲ್ ರಾಂಗ್, ಕ್ರೆಡಿಟ್ ಆಗಿದೆ, ಅದನ್ನ ಇಲ್ಲಿ ಡೆಬಿಟ್ ಮಾಡುವ. ಅಲ್ಲಿಗೆ ಇದು ಮುಗಿಯಿತು. ಕ್ಲಿಯರ್ ಆಯ್ತು ಅಲ್ವಾ? ಕ್ರಿಸ್ಟಲ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಗೆ ಹೋಗುವ. Sixth one, an item of sale of 156 was posted as 165 in sales account. ಏನಾಗಿದೆ? Item of 156 was posted as 165 in sales account. ಇಲ್ಲಿ ಏನಾಗಲಿಲ್ಲ, ವೆರಿ ಸಿಂಪಲ್. ಸೇಲ್ಸ್ ಅಕೌಂಟ್ ಅಲ್ಲಿ 156 ಅಂತ ಬರೆಯುವ ಬದಲು 165 ಅಂತ ಬರೆದಿದ್ದಾರೆ. ನೋಡಿ, ಸೇಲ್ಸ್ ಅಕೌಂಟ್ ಇದು ಅಲ್ವಾ? ಸೇಲ್ಸ್ ಅಕೌಂಟ್ ಅಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚಾಗಿದೆ. ಸೇಲ್ಸ್ ಅಕೌಂಟ್ ಅಲ್ಲಿ ಹೆಚ್ಚಾಗಿದೆ ಅಮೌಂಟ್. ಸೇಲ್ಸ್ ಅಕೌಂಟ್ ಅಲ್ಲಿ ಅಮೌಂಟ್ ಹೆಚ್ಚಾಗಿದೆ. ಸರಿ ಮಾಡಿಕೊಡುವ. ನೋಡಿ, ಈಗ ಸೇಲ್ಸ್ ಅಕೌಂಟ್ ಎಷ್ಟಾಗಬೇಕು? ಏನಾಗಿದೆ ಅಂದ್ರೆ ಸೇಲ್ಸ್ ಅಕೌಂಟ್ಗೆ ಸರಿ ಗಮನಿಸಿ, ಓವರ್ ಕ್ರೆಡಿಟ್ ಆಗಿದೆ. ಓವರ್ ಕ್ರೆಡಿಟ್ ಆಗಿದೆ. ಎಷ್ಟು? 165 ಮೈನಸ್ 156 ಈಕ್ವಲ್ ಟು 9. 156 minus 65 minus 156 equal to 9 rupees ಜಾಸ್ತಿ ಆಗಿದೆ. ಓವರ್ ಕ್ರೆಡಿಟ್ ಆದದನ್ನ ಡೆಬಿಟ್ ಮಾಡಿಕೊಂಡು ಕರೆಕ್ಷನ್ ಮಾಡಬೇಕು. ಇಲ್ಲೇನಾಗಿದೆ? ಓವರ್ ಕ್ರೆಡಿಟ್ ಆಗಿದೆ ಅಲ್ವಾ? ಅದನ್ನ ರೆಕ್ಟಿಫೈ ಮಾಡೋದು ಹೇಗೆ? ಓವರ್ ಕ್ರೆಡಿಟ್ ಆದದನ್ನ ಓವರ್ ಕ್ರೆಡಿಟ್, ವೆರಿ ಕ್ಲಿಯರ್. ಓವರ್ ಕ್ರೆಡಿಟ್ ರೆಕ್ಟಿಫೈ ಮಾಡೋದು ಡೆಬಿಟ್ ಮಾಡಿಕೊಂಡು 9 rupees. ಇನ್ನೊಂದು ಅಕೌಂಟಿಗೆ ಡೆಬಿಟ್ ಆದ್ರೆ ಕ್ರೆಡಿಟ್ ಏನ್ ಮಾಡಬೇಕು? ಇದು ಒನ್ ಸೈಡೆಡ್ ಎರರ್, ಹಾಗಾಗಿ ಕ್ರೆಡಿಟ್ಗೆ ಸಸ್ಪೆನ್ಸ್ ಅಕೌಂಟ್. ವೆರಿ ಮಚ್. ಓಕೆ, ನೆಕ್ಸ್ಟ್ ಗೆ ಹೋಗುವ. ನೆಕ್ಸ್ಟ್ ಅಕೌಂಟ್
repairs to motor van rupees 500 were debited to motor van account. ಇಲ್ಲಿ ನೋಡಿ, ಇದು ಟೂ ಸೈಡೆಡ್ ಎರರ್. ಕೊನೆಯ ಐಟಮ್ ಇಲ್ಲಿ ನೋಡಿ, ನಿಜವಾಗಿ ಇಲ್ಲಿ ಏನಾಗಿದೆ ಅಂದ್ರೆ ರಿಪೇರ್ಸ್ ಟು ಮೋಟಾರ್ ವ್ಯಾನ್, ಅದಕ್ಕೆ ಕರೆಕ್ಟ್ ಎಂಟ್ರಿ ಏನಂತ ನೋಡುವ. ಕರೆಕ್ಟ್ ಎಂಟ್ರಿ ಏನಂದ್ರೆ ರಿಪೇರ್ಸ್ ಟು ಮೋಟಾರ್ ವ್ಯಾನ್ಗೆ ಕರೆಕ್ಟ್ ಎಂಟ್ರಿ ಮೋಟಾರ್ ವ್ಯಾನ್ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು. ಅದನ್ನ ಯಾವುದಕ್ಕೆ ಡೆಬಿಟ್ ಮಾಡಬೇಕು ಇಲ್ಲಿ ನೋಡಿ, ಅವರು ಕ್ಲಿಯರ್ ಕೊಟ್ಟಿದ್ದಾರೆ, ಡೆಬಿಟೆಡ್ ಟು ಮೋಟಾರ್ ವ್ಯಾನ್ ಅಕೌಂಟ್. ಸಾರಿ, ನಾನೀಗ ಎಕ್ಸ್ಪ್ಲೇನ್ ಮಾಡಿದ್ದು ಏನಂದ್ರೆ ರಿಪೇರ್ಸ್ ಟು ಮೋಟಾರ್ ವ್ಯಾನ್ rupees 500 were debited to motor van account. ಇದು ಪ್ರಾಬ್ಲಮ್, ಎರರ್ ಇದು. ನಿಜವಾಗಿ ರಿಪೇರ್ಸ್ ಟು ಮೋಟಾರ್ ವ್ಯಾನ್ ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ, ಅದನ್ನ ರಿಪೇರ್ಸ್ ಅಕೌಂಟಿಗೆ ಏನ್ ಮಾಡಬೇಕು, ರಿಪೇರ್ಸ್ ಅಕೌಂಟಿಗೆ ಡೆಬಿಟ್ ಮಾಡಬೇಕು. ಆದ್ರೆ ಇವರು ರಾಂಗ್ ಎಂಟ್ರಿ ಏನ್ ಮಾಡಿದ್ದಾರೆ ಅಂದ್ರೆ, ರಾಂಗ್ ಎಂಟ್ರಿ ಏನ್ ಮಾಡಿದ್ದಾರೆ ಅಂದ್ರೆ ಮೋಟಾರ್ ವ್ಯಾನ್ ಅಕೌಂಟಿಗೆ ಡೆಬಿಟ್ ಮಾಡಿದ್ದಾರೆ. ಕ್ಲಿಯರ್ ಆಯ್ತಲ್ಲ? ಇಲ್ಲಿ ಯಾವ ಅಕೌಂಟಿಗೆ ಡೆಬಿಟ್ ಮಾಡಬೇಕು, ರಿಪೇರ್ಸ್ ಅಕೌಂಟಿಗೆ. ಇವರೇನ್ ಮಾಡಿದ್ದಾರೆ ಅಂದ್ರೆ ಮೋಟಾರ್ ವ್ಯಾನ್ ಅಕೌಂಟಿಗೆ ಡೆಬಿಟ್ ಮಾಡಿದ್ದಾರೆ. ಕ್ಲಿಯರ್ ಆಯ್ತಲ್ಲ? ಈಗ ವೆರಿ ಮಚ್ ಕ್ಲಿಯರ್. ಓಕೆ, ಇಲ್ಲಿ ನೋಡಿ, ಕರೆಕ್ಟ್ ಎಂಟ್ರಿ ರಾಂಗ್ ಎಂಟ್ರಿಯನ್ನು ಸರಿ ಮಾಡುವ. ನೋಡಿ, ಕರೆಕ್ಟ್ ಎಂಟ್ರಿ ಏನು, ರಿಪೇರ್ಸ್ ಅಕೌಂಟ್ ಡೆಬಿಟ್. ರಿಪೇರ್ಸ್ ಅಕೌಂಟ್ ಅನ್ನ ಡೆಬಿಟ್ ಮಾಡೋದು ಕರೆಕ್ಟ್ ಎಂಟ್ರಿ. ಇಟ್ ಇಸ್ ನಾಟ್ ಡನ್, ವಿ ಹ್ಯಾವ್ ಟು ಡೂ ಇಟ್. ಕ್ಲಿಯರ್ ಆಯ್ತಲ್ಲ? ಮತ್ತೆ ಮೋಟಾರ್ ವ್ಯಾನ್ ಅಕೌಂಟ್ ಏನ್ ಮಾಡಬೇಕು, ಇವರು ಡೆಬಿಟ್ ಮಾಡಿದ್ದಾರೆ, ರಾಂಗ್ ಡೆಬಿಟ್ ಅದು, ಅದನ್ನ ಕರೆಕ್ಷನ್ ಮಾಡೋದು ಹೇಗೆ, ಕ್ರೆಡಿಟ್ ಮಾಡಿ. ಕ್ಲಿಯರ್ ಆಯ್ತು? ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೇನೆ. ರಿಪೇರ್ಸ್ ಅಕೌಂಟ್ ಡೆಬಿಟ್ ಆಗಬೇಕು, ಕರೆಕ್ಟ್ ಎಂಟ್ರಿ ಅದನ್ನು ಮಾಡಲಿಲ್ಲ, ನಾವು ಮಾಡಿದ್ದೇವೆ, ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ಇನ್ನು ರಾಂಗ್ ಎಂಟ್ರಿ ಏನು, ಮೋಟಾರ್ ವ್ಯಾನ್ ಅಕೌಂಟ್ ಈಸ್ ರಾಂಗ್ಲಿ ಡೆಬಿಟೆಡ್, ಅದು ರಾಂಗ್ ಡೆಬಿಟ್ ಅನ್ನ ಕ್ರೆಡಿಟ್ ಮಾಡಿಕೊಂಡು ರೆಕ್ಟಿಫೈ ಮಾಡಿದ್ದೇವೆ. ಅದು ಇಲ್ಲಿ ಇದೊಂದು ಮಾಡ್ಲಿಕ್ಕಿದೆ ಪ್ರಾಬ್ಲಮ್ ಅಲ್ಲಿ. ಕ್ವಶನ್ ಕೇಳಿದಾರಲ್ವಾ, ಪ್ರಿಪೇರ್ ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳಿದಾರಲ್ಲ, ಅದನ್ನು ಮಾಡ್ಕೊಂಡು ಸಸ್ಪೆನ್ಸ್ ಅಕೌಂಟ್ ಮಾಡ್ಲಿಕ್ಕಿದೆ. ನೋಡಿ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ನೋಡಿ ನಾನು ಹೇಳ್ತೇನೆ, ಒಂದೊಂದೇ ಹೇಳ್ತಾ ಹೋಗ್ತೇನೆ. ಇಲ್ಲಿ ಸಸ್ಪೆನ್ಸ್ ಅಕೌಂಟ್ ಇಲ್ಲ, ಫಸ್ಟ್ ಎಂಟ್ರಿಯಲ್ಲಿ ಉಂಟಾ, ಇಲ್ಲ. ಸೆಕೆಂಡ್ ಎಂಟ್ರಿಯಲ್ಲಿ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಇದೆ, ಕ್ರೆಡಿಟ್ ಸೈಡ್ ಅಲ್ಲಿ ಇದೆ. ಅದನ್ನ ಸಸ್ಪೆನ್ಸ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಸಸ್ಪೆನ್ಸ್ ಅಕೌಂಟ್ ಅಂತ ಹಾಕಿದ್ದೇವೆ. ನೋಡಿ, ಬೈ ಸಸ್ಪೆನ್ಸ್ ಅಕೌಂಟ್ ಅಂತ ಹಾಕಿದ್ದೇವೆ, ಇದು ಅಲ್ವಾ 110. ಮತ್ತೆ ನೋಡಿ, ಇನ್ನೊಂದು ಕಡೆ ಸೆಕೆಂಡ್ ಐಟಮ್ ಅಲ್ಲಿ ಆಯ್ತು, ಥರ್ಡ್ ಐಟಮ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇದೆ 27 rupees ಸಸ್ಪೆನ್ಸ್ ಅಕೌಂಟ್. ಅದನ್ನು ಅಲ್ಲಿ ಬೈ ಮೆಷಿನರಿ ಅಕೌಂಟ್ ಅಂತ ಹಾಕಿದ್ದೇವೆ. ನೋಡಿ ಇಲ್ಲಿ ನೋಡಿ, ಬೈ ಮೆಷಿನರಿ ಅಕೌಂಟ್ 27 rupees. ಇನ್ನೊಂದು ಇದೆ ಇಲ್ಲಿ, ಇನ್ನು 6th ಎಂಟ್ರಿಯಲ್ಲಿ ಒಂದು ಸಸ್ಪೆನ್ಸ್ ಅಕೌಂಟ್ ಇದೆ 9 rupees ಕ್ರೆಡಿಟ್ ಸೈಡ್ ಅಲ್ಲಿ, ಅದನ್ನ ಇಲ್ಲಿ ಬೈ ಸೇಲ್ಸ್ ಅಕೌಂಟ್ ಅಂತ ಹಾಕಿದ್ದೇವೆ. ಅಲ್ಲಿ ಸೇಲ್ಸ್ ಅಕೌಂಟ್ ಎಲ್ಲ ಅಪೋಸಿಟ್ ಅಲ್ಲಿ ಇರುವುದು, ಹೌದು. ಅಲ್ಲಿಗೆ 146 ಬಂತು ಟೋಟಲ್. ಅದನ್ನು 146 ಅನ್ನ ಇಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಬೇಕು. ಕೆಲವೊಮ್ಮೆ ಈ ಬ್ಯಾಲೆನ್ಸ್ ಏನಾಗಿತ್ತು ಅಂದ್ರೆ, ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಬ್ಯಾಲೆನ್ಸ್ ಅನ್ನ ಕೊಟ್ಟಿರ್ತಾರೆ, ಬ್ಯಾಲೆನ್ಸ್ ಅನ್ನ ಕೊಟ್ಟಿದ್ರೆ ನಾವು ಮತ್ತೆ ಅದನ್ನ ಕ್ಯಾರಿ ಡೌನ್ ಬ್ರಾಟ್ ಡೌನ್ ಮಾಡ್ಬೇಕಂತ ಅಗತ್ಯ ಬರುವುದಿಲ್ಲ. ಆದ್ರೆ ಇಲ್ಲಿ ಕೊಡದೇ ಇರುವ ಕಾರಣ ನಾವು ಹಾಗೆ ಮಾಡಿದ್ದೇವೆ. ನಿಜವಾಗಿ ಇಲ್ಲಿ ಏನಂದ್ರೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಲ್ಲ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ. ಅದು ಯಾಕೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅಂದ್ರೆ, ಕೆಲವೊಮ್ಮೆ ಅದು ಬರುವುದು ಹೇಗೆ ಅಂದ್ರೆ, ಓಪನಿಂಗ್ ಅಲ್ಲಿ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿರ್ತಾರೆ ಏನಾಗ್ಬೇಕಂತ, ಅರ್ಥ ಆಯ್ತಲ್ವಾ? ಅಂತ ಸಂದರ್ಭದಲ್ಲಿ ನಮಗೆ ಕ್ಲಿಯರ್ ಆಗಿ ಬರೀಬಹುದು. ಈಗ ಕೆಲವು ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸಸ್ಪೆನ್ಸ್ ಅಕೌಂಟ್ ಅಲ್ಲಿ 146 ಬ್ಯಾಲೆನ್ಸ್ ಇದೆ ಅಂತ ಕೊಟ್ಟು ಬಿಡ್ತಿರ್ತಾರೆ. ಆಗ ನಾವು ಅಲ್ಲಿ ಏನ್ ಮಾಡ್ಬೇಕು, ಫಸ್ಟಿಗೆ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೆದು 146 ಬರಿಬೇಕು. ಆದ್ರೆ ಇಲ್ಲಿ ಹಾಗೆ ಕೊಡ್ಲಿಲ್ಲ, ಕೊಟ್ಟಿದ್ದಾರೆ ಇಲ್ಲ. ಈಗ ನಾವು ಬ್ಯಾಲೆನ್ಸ್ ಮಾಡಿ ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡೋದು. ಡೇಟ್ ಕೊಡ್ಲಿಲ್ಲ, ಡೇಟ್ ಕೊಟ್ರೆ ಡೇಟ್ ಬರಿಬೇಕು, ಇಲ್ಲಿ ಡೇಟ್ ಏನಾದ್ರೂ ಬರಿಬೇಕಾದ್ರೆ. ಓಕೆ, ಅಲ್ಲಿಗೆ ಈ ಪ್ರಾಬ್ಲಮ್ ಮುಗಿಯಿತು, ಇನ್ನೇನು ಬಾಕಿ ಇಲ್ಲ. ಓಕೆ, thank you all for listening to the class. See you again in the next video.